KCET 2026ರ ರಿಸಲ್ಟ್ ನಮ್ಮ ಕೈಯಲ್ಲಿದೆ. ಈ ರಿಸಲ್ಟನ್ನು ನಾವು ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈಗ ನಮಗೊಂದು ರಿಸಲ್ಟಲ್ಲಿ ಒಂದು ಕಾಲೇಜ್ ಸಿಕ್ಬಿಟ್ಟಿದೆ, ನಾನು ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ನಿಮಗೆ ದಂಡ ವಿಧಿಸಬೇಕಾಗುತ್ತೆ, ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಡ್ತೀರಾ. ಆದ್ದರಿಂದ ಹೇಳ್ತಾ ಇರೋದು, ಈ ಒಂದು ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಚಾಯ್ಸಸ್ಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಡು ಕಂಪಲ್ಸರಿಯಾಗಿ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕಾಗುತ್ತೆ. ಅಕಸ್ಮಾತ್ ಆಗಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಕಾಲೇಜ್ ಇರುತ್ತಲ್ಲ, ಸಿಕ್ಕಿರುವಂಥ ಕಾಲೇಜನ್ನು ಕಳ್ಕೊಳ್ತೀರಿ. ಅದರ ಜೊತೆಗೆ ನೀವು ಮುಂದಿನ ರೌಂಡ್ಗೂ ಕೂಡ ಎಲಿಜಿಬಲ್ ಆಗಿರೋದಿಲ್ಲ. ಆದ್ದರಿಂದ ಈ ಚಾಯ್ಸ್ ಎಂಟ್ರಿಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಬೇಕಾದದ್ದು ಪ್ರತಿಯೊಬ್ಬ KCET ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅನಿವಾರ್ಯವಾಗಿರುವಂತಹ ಮಾಹಿತಿಯಾಗಿರುತ್ತೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಈ ಚಾಯ್ಸ್ ಎಂಟ್ರಿ ಅಂದ್ರೆ ಏನು? ನಾವು ಇಲ್ಲಿ ತನಕ ಮಾಡ್ಕೊಂಡಿರೋದೇನು ಆಪ್ಷನ್ ಎಂಟ್ರಿ ಅನ್ನೋದು. ಆಪ್ಷನ್ ಎಂಟ್ರಿ ಅಂದ್ರೆ ಏನು? ನಾವು ಎಲ್ಲ ಆಪ್ಷನ್ಸ್ಗಳನ್ನು ಕಾಲೇಜ್ ವೈಸು ಹಾಕೊಂಡಿರ್ತೀವಿ, ಕೋರ್ಸ್ ವೈಸು ಹಾಕೊಂಡಿರ್ತೇವೆ. ಹಾಕೊಂಡಿರುವಾಗ ನಮಗೊಂದು ಕಾಲೇಜ್ ಅಲಾಟ್ ಆಗಿದೆ. ಈಗ ಎಕ್ಸಾಂಪಲ್ ಆಗಿ ನನಗೊಂದು ಕಾಲೇಜ್ ಅಲಾಟ್ ಆಗಿದೆ. ನಾ ಯಾವ ಕಾಲೇಜನ್ನು ಹೇಳ್ತೀನಿ ಅಂದರೆ ವೆಟರ್ನರಿ ಕಾಲೇಜ್ ನನಗೆ ಹೆಬ್ಬಾಳದ ಕಾಲೇಜ್ ಅಲಾಟ್ ಆಗಿದೆ. ಅದನ್ನು ನಾನು 5ನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ. ನನಗೆ ಮೇಲ್ಗಡೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಇಟ್ಟಿದ್ದೀನಿ, ಕೆಳಗಡೆ ವೆಟರ್ನರಿ ಕಾಲೇಜ್ ಹೆಬ್ಬಾಳದ ಕಾಲೇಜನ್ನು ಇಟ್ಟಿದ್ದೀನಿ. ವೆಟರ್ನರಿ ಕಾಲೇಜ್ ಹೆಬ್ಬಾಳದ ಕಾಲೇಜ್ ಅಲಾಟ್ ಆಗಿದೆ. ಅಂಥ ಸಮಯದಲ್ಲಿ ನಾನು ಏನು ಮಾಡಬೇಕಂದ್ರೆ, ನನಗೆ ಕಾಲೇಜ್ ಸಿಕ್ಕಿದೆ, ನನಗೆ ಯಾವುದೇ ಒಂದು ಸೀಟ್ ಸಿಕ್ಕಿರಲಿ, ನಾನೇನು ಮಾಡಬೇಕಂದ್ರೆ ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ನಾನೇನು ಮಾಡ್ತೇನೆಂದರೆ ಈಗ ಫೈನಲ್ ರಿಸಲ್ಟ್ ಬರೋ ತನಕ ವೇಟ್ ಮಾಡ್ತೇನೆ. ಫೈನಲ್ ರಿಸಲ್ಟ್ ಬಂದ ತಕ್ಷಣ ನಾನು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಸನ್ನದ್ಧನಾಗ್ತೇನೆ. ಈಗ ನನಗೆ ಚಾಯ್ಸ್ ಎಂಟ್ರಿ ಅಂದ್ರೆ ಏನು? 4 ಚಾಯ್ಸಸ್ಗಳು ನಮ್ಮ ಹತ್ತಿರ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂದ್ರೇನು, ಚಾಯ್ಸ್ 4 ಅಂದ್ರೇನು, ಇದರ ಬಗ್ಗೆ ಪೂರ್ತಿಯಾದಂತಹ ವಿವರಣೆಯನ್ನು ಕೊಡಲಿದ್ದೇನೆ. ಪೂರ್ತಿಯಾದಂತಹ ಪ್ರತಿಯೊಂದು ವಾಕ್ಯವನ್ನು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಮೊದಲಿಗೆ ಚಾಯ್ಸ್ 1 ಅನ್ನು ತಿಳ್ಕೊಳ್ಳೋಣ. ಚಾಯ್ಸ್ 1 ಅನ್ನು ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ, ನನಗೆ ಸಿಕ್ಕಿರುವಂಥ ಕಾಲೇಜ್ ಇದೆ ನೋಡಿ, ಅದು ನನಗೆ ಬಹಳಷ್ಟು ಇಷ್ಟ ಆಗಿದೆ. 100% ಹ್ಯಾಪಿ ವಿತ್ ದ ಪ್ರೆಸೆಂಟ್ ಅಲಾಟೆಡ್ ಸೀಟ್. ಅಂದರೆ ನನಗೆ ಪ್ರೆಸೆಂಟಾಗಿ ಸಿಕ್ಕಿರುವಂಥ ಕಾಲೇಜ್ಗೆ 100% ಆಗಿ ನನಗೆ ಇಷ್ಟವಾಗಿಬಿಟ್ಟಿದೆ. ನಾನು ಆ ಕಾಲೇಜ್ ನನಗೆ ಬೇಕಾಗಿತ್ತು, ಅದೇ ಕಾಲೇಜ್ ಸಿಕ್ಬಿಟ್ಟಿದೆ. ನಾನು ಏನು ಮಾಡ್ತೇನೆ, ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ತೆಗೆದುಕೊಂಡ್ಬಿಡ್ತೇನೆ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ, ಚಾಯ್ಸ್ 1 ಅನ್ನು ಒತ್ಕೊಂಡು ನೀವು ಕಾಲೇಜ್ಗೆ ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸನ್ನು ತುಂಬಿ ಅಡ್ಮಿಷನನ್ನು ಮಾಡಿಸ್ಕೊಂಡ್ಬಿಡ್ತೀರಿ. ನೀವು ಮುಂದಿನ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ನೀವು ಕೇವಲ ಈ ರೌಂಡಲ್ಲೇ ಎಂಡ್ ಮಾಡಿಬಿಡ್ತೀರಿ. ನಿಮಗೆ ಸಿಕ್ಕಿರುವಂಥ ಸೀಟ್ಗೆ ಅಡ್ಮಿಷನನ್ನು ಮಾಡಿಸ್ಕೊಂಡ್ಬಿಡ್ತೀರಿ. ಅಷ್ಟೇ ಅಲ್ಲದೆ ನೀವು ನೀಟ್ ಕೌನ್ಸಿಲಿಂಗು ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನೀಟ್ ವಿದ್ಯಾರ್ಥಿಗಳೇನಾದರೂ ನಿಮಗೆ ಇಷ್ಟವಾಗಿರುವಂಥ KCETಲಿ ಇಷ್ಟವಾಗಿರುವಂಥ ಕಾಲೇಜ್ ಸಿಕ್ಕರೂ ಕೂಡ ನೀವು ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನೀವೇನು ಮಾಡಬೇಕಂದ್ರೆ ಇಲ್ಲಿ ಹೋಲ್ಡ್ ಮಾಡ್ಕೊಳ್ಬೇಕು. ಹೋಲ್ಡ್ ಮಾಡ್ಕೊಳ್ಬೇಕಂದ್ರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಚಾಯ್ಸ್ 2 ಅಂದ್ರೇನು? ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟವಾಗಿದೆ, ಆದರೆ ಅದಕ್ಕಿಂತ ಬೆಸ್ಟ್ ಆಗಿರುವಂಥ ಕಾಲೇಜ್ ನನಗೆ ಬೇಕು. ಎಕ್ಸಾಂಪಲ್ ಆಗಿ ನನಗೊಂದು ಕಾಲೇಜ್ ಸಿಕ್ಕಿದೆ, ಈಗ ಹೆಬ್ಬಾಳದ ಕಾಲೇಜ್ ಸಿಕ್ಕಿದೆ. ನನಗೆ ಇಂಜಿನಿಯರಿಂಗಲ್ಲಿ CS ಬ್ರ್ಯಾಂಚಲ್ಲಿ RV ಕಾಲೇಜ್ ಬೇಕಾಗಿದೆ. ನಾನೇನು ಮಾಡ್ತೇನೆ, ನನಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿದೆ, ಅದನ್ನು ಹೋಲ್ಡ್ ಮಾಡ್ಕೊಳ್ತೇನೆ. ನಾನು ಸೇಫ್ ಸೈಡಿಂದ ಮುಂದುವರಿತೇನೆ. ನನಗೆ ಸಿಕ್ಕಿರುವಂಥ ಕಾಲೇಜನ್ನು ಹೋಲ್ಡ್ ಮಾಡಿಕೊಂಡು ಆ ಕಾಲೇಜಿಗೆ ಇರುವಂತಹ ಫೀಸನ್ನು ಈ ರೌಂಡಲ್ಲಿ ನೀವು ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಸಿಕ್ಕಿರುವಂಥ ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ಬೇಕು. ಫ್ರೀ ಆಗಿರುತ್ತೆ. ಇಲ್ಲಿ ಮೊದಲನೇ ರೌಂಡಲ್ಲಿ ನೀವು ಯಾವುದೇ ಒಂದು ಫೀಸನ್ನು ತುಂಬಿಕೊಳ್ಳದೇ ನೀವು ಏನು ಮಾಡಬೇಕು, ಆ ಕಾಲೇಜನ್ನು ಹೋಲ್ಡ್ ಮಾಡ್ಕೊಳ್ಬೇಕು. ಅದೇ ನೀವು ಏನಾದರೂ ಸೆಕೆಂಡ್ ರೌಂಡ್ಗೆ ಹೋಗಿ ನಾನು ಹೋಲ್ಡ್ ಮಾಡ್ತೇನೆ ಅಂದರೆ ನೀವು ಆ ಕಾಲೇಜಿನ ಫೀಸನ್ನು ತುಂಬಬೇಕಾಗುತ್ತೆ. ಆದ್ದರಿಂದನೇ ಹೇಳ್ತಾ ಇರೋದು, ಇದು ಮೊದಲನೇ ರೌಂಡ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಫೀಸನ್ನು ತುಂಬುವಂಥ ನೆಸಸರಿ ಇರೋದಿಲ್ಲ. ನೀವು ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 2 ಅನ್ನು ಒತ್ತಿದ್ರೆ ಆ ಕಾಲೇಜ್ ಹೋಲ್ಡ್ ಆಗಿಬಿಡ್ತದೆ. ಓಕೆ, ಹೋಲ್ಡ್ ಆಯ್ತಲ್ಲ. ಹೋಲ್ಡ್ ಆದಮೇಲೆ ನಿಮಗಿರುವಂಥ ಆಪ್ಷನ್ಸ್ಗಳೇನು ನೆಕ್ಸ್ಟ್ ರೌಂಡಿಗೆ ಅಂದರೆ, ನಿಮಗೆ ಆ ಒಂದು ಕಾಲೇಜಿನ ಮೇಲ್ಗಡೆ ಇರುವಂಥ ಕಾಲೇಜ್ಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸ್ತವೆ. ಕೆಳಗಡೆ ಇರುವಂಥ ಕಾಲೇಜ್ಗಳನ್ನು ಡಿಲೀಟ್ ಮಾಡಿಬಿಡುತ್ತೆ ಕಂಪ್ಯೂಟರ್ ಸಿಸ್ಟಮ್. ಯಾವಾಗ ನೀವು ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ತೀರೋ ಆವಾಗ ನಿಮಗೆ ಅಪ್ಗ್ರೇಡೇಷನ್ ಅಂತ ಅವಕಾಶ ಕೊಡುತ್ತೆ. ಅಪ್ಗ್ರೇಡೇಷನ್ ಅಂದ್ರೇನು? ನೀವು ಹಾಕಿರುವಂಥ ಕಾಲೇಜ್ನ ಮೇಲ್ಗಡೆ ಇರುವಂಥ ಕಾಲೇಜ್ಗಳು ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿಲಿ ಇರುತ್ತೆ. ಅದರಲ್ಲಿ ನೀವು ಯಾವ ಹೊಸ ಕಾಲೇಜ್ಗಳನ್ನು ಅಥವಾ ನೀವು ಕೆಳಗಡೆ ಇರುವಂಥ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಲಿ ಹಾಕೋದಕ್ಕಾಗೋದಿಲ್ಲ. ನೀವು ಏನು ಮಾಡಬೇಕಂದ್ರೆ ಚಾಯ್ಸ್ 2 ಅನ್ನು ತೆಗೆದುಕೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡಬೇಕು. ಕೆಳಗಡೆ ಇರುವಂಥ ಚೆನ್ನಾಗಿರುವಂಥ ಕಾಲೇಜ್ ಏನಾದರೂ ಇದೆ ಅಂತ ನಿಮ್ಗೆ ಅನಿಸಿದರೆ ನೀವು ಚಾಯ್ಸ್ 2 ಅನ್ನು ತೆಗೆದುಕೊಳ್ಳದೇನೆ ಚಾಯ್ಸ್ 3 ಅನ್ನು ತೆಗೆದುಕೊಳ್ತೀರಿ. ವಾಟ್ ಈಸ್ ಚಾಯ್ಸ್ 3 ಅಂದ್ರೇನು? ಹಾಗಾದರೆ ಚಾಯ್ಸ್ 3 ಅಂದರೆ ಏನೆಂದರೆ, ಈಗ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಇದೆ ನೋಡಿ, ನನಗೆ ಸ್ವಲ್ಪವೂ ಕೂಡ ಇಂಟ್ರೆಸ್ಟ್ ಇಲ್ಲ. ಇದನ್ನು ಬಿಟ್ಟು ನಾನು ಹಾಕಿರುವಂಥ ಉಳಿದ ಎಲ್ಲ ಕಾಲೇಜ್ಗಳಲ್ಲಿ ಯಾವುದಾದ್ರೂ ಒಂದು ಸಿಕ್ಕರೂ ಕೂಡ ನಾನು ಹೋಗೋದಕ್ಕೆ ರೆಡಿಯಾಗಿದ್ದೇನೆ. ಆದರೆ ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ. ಅಂತಹ ವಿದ್ಯಾರ್ಥಿಗಳು ಏನು ಮಾಡ್ಕೋತಾರೆ ಅಂದರೆ, ಚಾಯ್ಸ್ 3 ಅನ್ನು ಹಾಕ್ಕೊಂಡು ನಿಮಗೆ ಸಿಕ್ಕಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ತಾರೆ. ಡಿಲೀಟ್ ಮಾಡ್ಕೊಂಡ್ಮೇಲೆ ನಿಮಗೆ ಏನಿರುತ್ತೆ ಅಂದರೆ ಆಪ್ಷನ್ನು, ಕೆಳಗಡೆ ಇರುವಂಥ ಎಲ್ಲ ಕಾಲೇಜ್ಗಳು ಇರ್ತವೆ, ಮೇಲ್ಗಡೆ ಇರುವಂಥ ಎಲ್ಲ ಕಾಲೇಜ್ಗಳು ಇರ್ತವೆ. ಬಟ್ ನಿಮಗೆ ಮೊದಲ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಲ್ಲ, ಆ ಕಾಲೇಜನ್ನು ಮಾತ್ರ ಡಿಲೀಟ್ ಮಾಡ್ಕೊಳ್ಳಲಾಗುತ್ತೆ.
ಕಂಪ್ಯೂಟರ್ ಸಿಸ್ಟಮ್ ಏನು ಮಾಡುತ್ತೆ, ನಿಮಗೆ ಸಿಕ್ಕಿರುವಂಥ ಕಾಲೇಜನ್ನು ಮಾತ್ರ ಡಿಲೀಟ್ ಮಾಡಿ ಮೇಲ್ಗಡೆ ಇರುವಂಥ ಎಲ್ಲ ಕಾಲೇಜ್ಗಳನ್ನು ಇಡುತ್ತೆ, ಕೆಳಗಡೆ ಇರುವಂಥ ಎಲ್ಲ ಕಾಲೇಜ್ಗಳನ್ನು ಇಡುತ್ತೆ. ಹಾಗೆ ನಿಮಗೆ ಸಿಕ್ಕಿರುವಂಥ ಕಾಲೇಜನ್ನು ಮಾತ್ರ ಡಿಲೀಟ್ ಮಾಡುತ್ತೆ. ಆಗ ನೀವು ಏನು ಮಾಡ್ಕೊಳ್ಬೋದು ಅಂದರೆ, ಇವನ್ ಚಾಯ್ಸ್ 2 ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ಬೋದು ಅಂದರೆ, ನಿಮಗೆ ಇರುವಂಥ ಆಪ್ಷನ್ಸಲ್ಲಿ ಇರುವಂಥ ಕಾಲೇಜ್ಗಳನ್ನು ಅದಲು ಬದಲು ಮಾಡ್ಕೊಳ್ಬೋದು, ಬೇಡವಾಗಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ಬೋದು, ರೀಅರೇಂಜ್ ಮಾಡ್ಕೊಳ್ಬೋದು. ನಿಮಗೆ ಬೇಕಾದಂತಹ ಎಲ್ಲ ಚೇಂಜಸ್ಗಳನ್ನು ಆಪ್ಷನ್ ಎಂಟ್ರಿಲಿ ಮಾಡ್ಬೋದು. ಯಾರಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರುವಂತಹ ವಿದ್ಯಾರ್ಥಿಗಳು. ಚಾಯ್ಸ್ 1 ವಿದ್ಯಾರ್ಥಿಗಳಿಗಂತೂ ಇದು ಆಪ್ಷನ್ ಇರೋದಿಲ್ಲ, ಯಾಕಂದರೆ ಅವರಿಗೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಂಡು ಬಿಡ್ತಾರೆ. ಆದರೆ ಚಾಯ್ಸ್ 2 ಅಂದರೆ ನಿಮಗೆ ಅರ್ಥವಾಗಿರಬೇಕು. ಚಾಯ್ಸ್ 2 ಅಂದರೆ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿದೆ, ಅದಕ್ಕಿಂತ ಹೆಚ್ಚಿನದಾಗಿರುವಂಥ, ಅದಕ್ಕಿಂತ ಚೆನ್ನಾಗಿರುವಂಥ ಕಾಲೇಜನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ತೀರಿ. ನನಗೆ ಸಿಕ್ಕಿರುವಂಥ ಕಾಲೇಜ್ ಬೇಡವಾಗಿದೆ, ಉಳಿದ ಯಾವ ಕಾಲೇಜ್ ಸಿಕ್ಕರೂ ಕೂಡ ನಾನು ಹೋಗೋದಕ್ಕೆ ರೆಡಿ ಆಗಿದ್ದೇನೆ ಅಂದರೆ ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ನನಗೆ KCET ಕೌನ್ಸಿಲಿಂಗಲ್ಲಿ ಸ್ವಲ್ಪವೂ ಕೂಡ ಇಂಟ್ರೆಸ್ಟ್ ಇಲ್ಲ, ನಾನೇನು ಮಾಡ್ತೇನೆ, ನೀಟ್ ಕೌನ್ಸಿಲಿಂಗಿಗೆ ಹೋಗ್ತೇನೆ ಅಂದರೂ ಕೂಡ ನೀವು ಚಾಯ್ಸ್ 4ಅನ್ನು ಒತ್ತುವ ಹಾಗೆ ಇಲ್ಲ. ಯಾಕಂದರೆ ನೀವು ನೀಟ್ ಕೌನ್ಸಿಲಿಂಗಿಗೆ ಹೋಗ್ತೀನಿ ಅಂದರೆ ಕಂಪಲ್ಸರಿಯಾಗಿ ನೀವು ಹೋಲ್ಡ್ ಮಾಡಿಕೊಂಡೇ, ಇಲ್ಲಿ ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿಕೊಂಡೇ ನೀಟ್ ಕೌನ್ಸಿಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಹೇಳ್ತಾ ಇರೋದು ಚಾಯ್ಸ್ 4 ಅಂದ್ರೇನು, ನನಗೆ ಈ ವರ್ಷದ ಕೌನ್ಸಿಲಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು KCET ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಾನು ನೀಟ್ ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಾನು ಈ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೇನೆ. ನಾನು ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಈ ವರ್ಷದ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಿಬಿಡ್ತೇನೆ. ನಾನು ಯಾವುದೋ ಒಂದು ಬೇರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ತೆಗೆದುಕೊಳ್ತೇನೆ, ನಾನು MCCಯಲ್ಲಿ ನಡೆಸುವಂಥ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ಪಡೆದುಕೊಳ್ತೇನೆ, ಬೇರೆ ರಾಜ್ಯದ ಯಾವುದೇ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ತಾರೆ ಅಂದರೆ ಚಾಯ್ಸ್ 4ಅನ್ನು ಹಾಕ್ಕೊಂಡು ನೀವು ಕಾಲೇಜನ್ನು, ಸಿಕ್ಕಿರುವ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ತೀರಿ. ಅದರ ಜೊತೆಗೆ ಈ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಡ್ತೀರಿ. ನಿಮಗಿರುವಂಥ 4 ಆಪ್ಷನ್ಸ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಮೊದಲನೇ ಆಪ್ಷನ್ ಏನಂದರೆ, ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಆಗಿದೆ, ನಾನು ಅಡ್ಮಿಷನ್ ತೆಗೆದುಕೊಂಡು ಬಿಡ್ತೇನೆ ಅಂದರೆ ಚಾಯ್ಸ್ 1ಅನ್ನು ತೆಗೆದುಕೊಳ್ತೀರಿ. ಚಾಯ್ಸ್ 2 ಅಂದರೆ ಏನು, ಸಿಕ್ಕಿರುವಂಥ ಕಾಲೇಜ್ ಚೆನ್ನಾಗಿದೆ, ಅದಕ್ಕಿಂತ ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಅಂದರೆ ಚಾಯ್ಸ್ 2ಅನ್ನು ತೆಗೆದುಕೊಳ್ತೀರಿ. ಸಿಕ್ಕಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೊಳ್ತೀನಿ, ಅದರ ಕೆಳಗಡೆ ಇರುವಂಥ ಕಾಲೇಜನ್ನು ಇಟ್ಕೊಳ್ತೀನಿ, ಮೇಲ್ಗಡೆ ಇರುವಂಥ ಕಾಲೇಜ್ಗಳನ್ನು ಇಟ್ಕೊಳ್ತೀನಿ ಅಂದರೆ ಚಾಯ್ಸ್ 3ಅನ್ನು ಇಟ್ಕೊಳ್ತೀರಿ. ಚಾಯ್ಸ್ 4 ಅಂದರೆ ನನಗೆ ಈ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಿಬಿಡ್ತೇನೆ ಅಂದರೆ ಚಾಯ್ಸ್ 4ಅನ್ನು ಇಟ್ಕೊಳ್ತೀರಿ. ಈಗ ಪ್ರತಿಯೊಂದು ಚಾಯ್ಸಸ್ಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈಗ ಚಾಯ್ಸ್ 1 ಅಂದರೆ ಏನು ಹೇಳಿದೆ, ನಿಮಗೆ ಎಲ್ಲವನ್ನೂ ಹೇಳಿದೆ. ಚಾಯ್ಸ್ 1 ಅಂದರೆ ನನಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿದೆ, ನಾನು ಅಡ್ಮಿಷನ್ನ ಮಾಡಿಸ್ಕೊಳ್ತೇನೆ. ಅಡ್ಮಿಷನ್ ಮಾಡಿಸ್ಕೊಳ್ಬೇಕಾದ್ರೆ ನೀವೇನು ಮಾಡಬೇಕಂದ್ರೆ, ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಇಷ್ಟ ಆಗಿದೆ, ಅದಕ್ಕೆ ನೀವೇನು ಮಾಡ್ತೀರಿ ಅಂದರೆ ಕಾಲೇಜಿಗೆ ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸನ್ನು ಇಮಿಡಿಯೇಟ್ಲಿ ನೀವು ಚಲನ್ ಮೂಲಕ ಪೇ ಮಾಡ್ತೀರಿ. ಚಲನ್ ಪೇ ಮಾಡೋದಕ್ಕೆ ನಿಮಗೆ ಒಂದು ಚಲನ್ ಲಿಂಕ್ ಬಿಡ್ತಾರೆ, ಆ ಲಿಂಕಲ್ಲಿ ನಿಮಗೆ ಒಂದು ಚಲನ್ ಬಿಡ್ತಾರೆ. ಆ ಚಲನನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಪೇಮೆಂಟನ್ನು ಮಾಡಿ ಆಮೇಲೆ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ, ವೆಬ್ಸೈಟಲ್ಲೇ ಇರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಅಡ್ಮಿಷನನ್ನು ಇಮಿಡಿಯೇಟ್ಲಿ ಜಾಯಿನ್ ಮಾಡಿಸ್ಬಿಡ್ತೀರಿ. ಅಷ್ಟೇ ಪ್ರೊಸೀಜರ್. ಚಾಯ್ಸ್ 1 ಅಂದರೆ ಅಷ್ಟೇ ಇರುತ್ತೆ. ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 2 ಅಂದರೆ ಆಲ್ರೆಡಿ ಹೇಳಿದೆ, ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಆಗಿದೆ, ಬಟ್ ಅದಕ್ಕಿಂತ ಅಪ್ಗ್ರೇಡೇಷನ್ ಮಾಡ್ಕೊಳ್ತೀನಿ ಅಂದರೆ ಚಾಯ್ಸ್ 2ಅನ್ನು ಹಾಕೊಳ್ತೀರಿ. ಆವಾಗ ಕೆಳಗಡೆ ಇರುವಂಥ ಎಲ್ಲ ಕಾಲೇಜ್ಗಳು ಡಿಲೀಟ್ ಆಗ್ತವೆ. ಮೇಲ್ಗಡೆ ಇರುವಂಥ ಕಾಲೇಜಿನಲ್ಲಿ ನೀವು ಡಿಲೀಟ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು, ಅಥವಾ ಅರೇಂಜ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಬೋದು, ಏನಾದರೂ ಚೇಂಜಸ್ಗಳನ್ನು ನೀವು ಮಾಡ್ಕೊಳ್ಬೋದು. ಇದು ಚಾಯ್ಸ್ 2. ಚಾಯ್ಸ್ 3 ಅಂದರೆ ಏನು, ನನಗೆ ಸಿಕ್ಕಿರುವಂಥ ಕಾಲೇಜನ್ನು ಮಾತ್ರ ಡಿಲೀಟ್ ಮಾಡ್ಕೊಳ್ತೀನಿ, ಉಳಿದ ಕಾಲೇಜ್ಗಳಲ್ಲಿ ನೀವು ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಆಪ್ಷನ್ಸ್ಗಳು ಭಾಳಷ್ಟು ಇರುತ್ತೆ, ನೀವು ಎಲ್ಲ ಚೇಂಜಸ್ಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಚಾಯ್ಸ್ 4 ಅಂದರೆ ಪೂರ್ತಿಯಾಗಿ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಿ. ಒಂದು ಸಾರಿ ನೀವು ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಚಾಯ್ಸನ್ನು, ನಿಮಗೆ ಮತ್ತೆ ಅದನ್ನು ವಾಪಸ್ ತೆಗೆದು ನಾನು ಬೇರೆ ಚಾಯ್ಸಸ್ಗಳನ್ನು ಹಾಕ್ತೇನೆ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಚಾಯ್ಸಸ್ಗಳನ್ನು ಕೊಡೋದಕ್ಕಿಂತ ಮುಂಚೆ ನಿಮ್ಮ ಪೋಷಕರೊಂದಿಗೆ ಚರ್ಚೆ ಮಾಡಿ, ನಿಮ್ಮ ಪಾಲಕರೊಂದಿಗೆ ಚರ್ಚೆ ಮಾಡಿ, ಎಲ್ಲರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಚರ್ಚೆ ಮಾಡಿ, ನಾನು ಈ ಚಾಯ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೇನೆ, ನಾನು ಚಾಯ್ಸ್ 2ಅನ್ನು ಹಿಡ್ಕೊಂಡು ಅಪ್ಗ್ರೇಡೇಷನ್ ಮಾಡ್ಕೊಳ್ತೇನೆ ಅಂತ ನೀವು ಒಂದು ಬಾರಿ ತಯಾರಾಗಿಬಿಟ್ರೆ ಅದನ್ನು ನೀವು ಖಂಡಿತವಾಗಿ ಯಾವತ್ತೂ ಕೂಡ ಹಿಂದೆ ಬರುವಂಥ ದಾರಿಯನ್ನು ನೋಡ್ಕೊಳ್ಬೇಡಿ. ಖಂಡಿತವಾಗಿ ನೀವು ಚಾಯ್ಸ್ 2ಅನ್ನು ತೆಗೆದುಕೊಳ್ತೀನಿ ಅಂತ ನೀವು ರೆಡಿ ಆಗಿದ್ದರೆ ಚಾಯ್ಸ್ 2ಅನ್ನು ತೆಗೆದುಕೊಳ್ಬೇಕು. ಚಾಯ್ಸ್ 2ಅನ್ನು ತೆಗೆದುಕೊಂಡ ಮೇಲೆ ನಾನು ವಾಪಸ್ ಬಂದು ನಾನು ಚಾಯ್ಸ್ 3 ತೆಗೆದುಕೊಳ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಒಂದು ಬಾರಿ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದು ಲಾಕ್ ಆಗಿ ಹೋಗ್ತದೆ. ಇದರ ಬಗ್ಗೆ ಪೂರ್ತಿಯಾದಂತಹ ವಿವರಣೆಯನ್ನು ನೋಟಿಫಿಕೇಶನ್ ಬಿಟ್ಟ ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವುದಕ್ಕೆ ರಿವರ್ಸ್ ಬ್ಯಾಕ್ ಅನ್ನೋದು ಇರೋದಿಲ್ಲ, ಯಾವುದಕ್ಕೆ ರಿವರ್ಸ್ ಇರುತ್ತೆ ಅಂದರೆ ಚಾಯ್ಸ್ 3ಅನ್ನು ತೆಗೆದುಕೊಂಡವರಿಗೆ ಮನಸ್ಸು ಬದಲಾಯಿಸಿಕೊಂಡು ಚಾಯ್ಸ್ 2ಅನ್ನು ತೆಗೆದುಕೊಳ್ಳುವಂಥ ಅವಕಾಶ ಇರುತ್ತೆ. ಅಂಥದ್ದೆಲ್ಲವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.